ರಾಜಸ್ಥಾನ, ಉತ್ತರ ಪ್ರದೇಶ ಇದೆರಡು ಅವರ ಹಿಡಿತದಲ್ಲಿದ್ದಂತಹ ರಾಜ್ಯಗಳು. ಅಲ್ಲಿ ಕಳ್ಕೊಂಡಿರೋದು ಅವ್ರಿಗೆ ಶಾಕು. ನಾಳೆ ನಡೆದ್ರೊಳಗೆ ಇದ್ರದ್ದು ಯಾಕೆ ಏನು ಅನ್ನುವಂಥದ್ದು ಗೊತ್ತಾಗೇ ಆಗುತ್ತೆ ಸರ್. ಜಾತಿ ಮೇಲೆ ಆಗಿದೆಯಾ ಅಥವಾ ಬೇರೆ ಯಾವ್ದ್ರ ಮೇಲೆ ಬೇಕಾದ್ರೂ ಆಗಿದೆಯಾ ಅಂತ ಹೇಳಿ ಯಾವ್ದ್ರ ಮೇಲೆ ಬೇಕಾದ್ರೂ ಆಗಿರ್ಬೋದು, ಅದು ಗೊತ್ತಾಗುತ್ತೆ. ಬಟ್ ಈಗಲೂ ವ್ಯತ್ಯಾಸ ಆಗುವಂತ ಚಾನ್ಸಸ್ ಇಲ್ಲ ಅಲ್ಲ ಸರ್ ಬಹಳ ದೊಡ್ಡ ಮಟ್ಟದಲ್ಲಿ? ಕಾರಣ ಇನ್ನಾಗ್ಲಿಕ್ಕಿಲ್ಲ ಅನ್ಸುತ್ತೆ. ಈಗ ನಾವು ಕೂರ್ತಿರೋ ನಂಬರ್ಗಳನ್ನ ನೋಡಿದ್ರೆ ಈಗೆಲ್ಲ ರಿಸಲ್ಟ್ಸ್ ಬರಕ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಿಮಗೆ ಬಹಳ ವ್ಯತ್ಯಾಸ 10 ಹಿಂಗೆ 10 ಹಂಗೆ ಏನಾರು ಆಗ್ಬೋದೇನೋ. ಅದಕ್ಕಿಂತಲೂ ಜಾಸ್ತಿ ಅದ್ರ ಮೇಲೆ ಏನಾಗಲ್ಲ. ಇನ್ನು ಇವ್ರು 290ಗೂ ಬರ್ಬೋದು, ಅವ್ರು 240ಗೂ ಹೋಗ್ಬೋದು. ಓಕೆ ಅವರು ಬಟ್ 300 ಆಸುಪಾಸಿನಲ್ಲೇ ಎಲ್ಲ ಆಟಗಳು ನಡೆಯುತ್ತೆ ಅನ್ಸತ್ತೆ ಇಂಡಿಯಾದು. 300 ಆಸುಪಾಸ್ 400 ಪಾರ್ ಅಲ್ಲ, 300 ಪಾರ್ 300 ಪಾರ್ 300 ಪಾರ್ನು ಆಗಲ್ಲ ಅಲ್ಲ, 300 ಪಾರ್ ಆಗತ್ತೆ. ಇನ್ನು ಆಸ್ಪಾಸ್ ಅಂತ ಇಟ್ಕೊಳ್ಳಿ ಬೇಕಾದ್ರೆ. ಆ ಲೆವೆಲಲ್ಲೇ ಆಟ ನಡೆಯೋ ಹಂಗೆ ಕಾಣಿಸ್ತಾ ಇದೆ. ನಥಿಂಗ್ ಬಿಯಾಂಡ್ ದಟ್. ಭಾಳ ವ್ಯತ್ಯಾಸ ಇಲ್ಲ ಇಲ್ಲಿ. ಈಗ ದಿಸ್ ಇಸ್ ದಿ ಪೊಸಿಷನ್. ಈಗ ಮತ ಎಣಿಕೆ ಕೇಂದ್ರದ ಬಳಿ ಎಲ್ಲ ಒಂದು ಕಡೆ ಪಟಾಕಿ ಹೊಡಿಸಿ ಸಂಭ್ರಮ ಮಾಡ್ತಾ ಇದ್ದಾರಂತೆ. ವೆರಿ ಗುಡ್, ಮಾಡ್ಕೊಳ್ಳಿ, ಯಾರು ಗೆದ್ದವ್ರು ಮಾಡ್ತಾ ಇರ್ತೀರಿ. ಇನ್ನೇನು ಹೇಳಿ ನಾನು ಅಲ್ವಾ. ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಕೂಡ ಜಯಗಳಿಸಿದ್ದಾರೆ. ಕರ್ನಾಟಕದಲ್ಲಂತೂ ಈಗಾಗಲೇ ನಾವು ಹೇಳಾಗಿದೆ, ಹೆಚ್ಚು ಕಡಿಮೆ ಎಲ್ಲ ಸೀಟ್ಗಳು ಎಲ್ಲ ಒಂದು ಡಿಕ್ಲರೇಷನ್ ಹಂತಕ್ಕೆ ಬಂದು ಕೂತಿವೆ. ಕೆಲವಂತೂ ಡಿಕ್ಲೇರ್ ಆಗೇ ಹೋಗಿವೆ, ಕೆಲವೆಲ್ಲ ಆಲ್ಮೋಸ್ಟ್ ಅನ್ಅಫಿಷಿಯಲಿ ಆರ್ ಅಫಿಷಿಯಲಿ ಗೊತ್ತಿಲ್ಲ, ಬಟ್ ಅಲ್ಲಿ ಡಿಕ್ಲೇರ್ ಆಗೋಗಿದೆ ಹೆಚ್ಚು ಕಡಿಮೆ. ಅಫಿಷಿಯಲಿ ಎಲೆಕ್ಷನ್ ಕಮಿಷನ್ ಮಾಡೋಕ್ಕೆ ಟೈಮ್ ತೊಗೊಳತ್ತೆ ಸ್ವಲ್ಪ. ಎಲ್ಲವನ್ನು ಚೆಕ್ ಮಾಡಿ ಅದೇನೋ ಮಾಡಿ ಆಮೇಲೆ ಕರೆಸಿ ಅವ್ರನ್ನ ಸರ್ಟಿಫಿಕೇಟ್ ಕೊಡಬೇಕು, ಅದಾಗಬೇಕು. ವಯನಾಡಿನಲ್ಲಿ ರಾಹುಲ್ ಗಾಂಧಿ ದಾಖಲೆ ಮುನ್ನಡೆಯನ್ನು ಕೂಡ ಸಾಧನೆ ಮಾಡಿದ್ದಾರೆ. 2.38 ಲಕ್ಷ ಮತಗಳಿಂದ ಗೆದ್ದಿದ್ದಾರೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ಸಿನವ್ರಿಗೆ ಸಂತೋಷ ಆಗಬೇಕು. ಈ ಕಡೆ ವಯನಾಡಲ್ಲಿ ಗೆದ್ದರು, ಆ ಕಡೆ ರಾಯ್ಬರೇಲಿ ಗೆಲ್ತಾ ಇದ್ದಾರೆ, ಮತ್ತು ಪಕ್ಕದಲ್ಲಿ ಅಮೇಥಿನಲ್ಲಿ ಗೆಲ್ತಾ ಇದ್ದಾರೆ. ಎಲ್ಲ ಕ್ಷೇತ್ರ ಉಳಿಸ್ಕೊಳ್ತಾ ಇದ್ದಾರೆ, ಕಳ್ಕೊಂಡಿದ್ದನ್ನು ಉಳಿಸ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಅವ್ರಿಗೆ ಆ ಸಂತೋಷ ಸಿಕ್ಕಬೇಕು ಅವ್ರಿಗೆ. ಆಲ್ ರೈಟ್, ಇದು ಕತೆ. ಇವತ್ತಿನ 294ರಲ್ಲಿ ಇಂಡಿ ಕೂಟ 231, ಅದರ್ಸ್ ಇತರರು 18 ಕ್ಷೇತ್ರಗಳಲ್ಲಿ ಕುಳಿತುಕೊಂಡಿದ್ದಾರೆ. ಈಗ ಎಲ್ಲ ಲೆಕ್ಕಾಚಾರಗಳು ಹೆಚ್ಚು ಕಡಿಮೆ ಕೇಂದ್ರದಲ್ಲಿ ಮುಂದೆ ಸರ್ಕಾರವನ್ನು ಹೇಗೆ ಮಾಡ್ತಾರೆ, ಯಾರು ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋ ಕ್ವಶನ್ನಲ್ಲಿ ಕೂತ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಈ ಸಂಖ್ಯೆಗಳನ್ನು ನೋಡಿದ್ರೆ NDA ತನ್ನ ಸರ್ಕಾರವನ್ನು ಮಾಡೋದಕ್ಕೆ ಯಾವ ಸಮಸ್ಯೆಯೂ ಆಗಬಾರ್ದು. ಇದೇ ಸಂಖ್ಯೆಗಳು ಉಳಿದುಕೊಂಡರೆ ಅಂತಿಮವಾಗಿ 543ನೇ ಫಲಿತಾಂಶ ಹೊರಬರುವವರೆಗೆ, ಅಲ್ಲಿಯವರೆಗೆ ಇದೇ ಅಂಶ ಉಳ್ಕೊಂಡ್ರೆ NDA ಸರ್ಕಾರವನ್ನು ಭಾಳ ಚೆನ್ನಾಗೇ ಮಾಡ್ಕೋಬೇಕು ಸುಲಭವಾಗಿ. ಯಾಕಂದರೆ ಆಲ್ಮೋಸ್ಟ್ 20 ಸೀಟ್ ವ್ಯತ್ಯಾಸ ಇದೆ ಅವ್ರಿಗೆ, ವ್ಯತ್ಯಾಸ ಸರ್ಕಾರ ಮಾಡಲಿಕ್ಕೆ. ಆದರೆ ಒಳ ರಾಜಕೀಯಗಳ ಆಟ ಈಗ ಪ್ರಾರಂಭ ಆಗಿರುವುದರಿಂದ ಆ ಒಳ ರಾಜಕೀಯಗಳ ಆಟ ಯಾರನ್ನ ಮಕಾಡೆ ಕೆಳವತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಆಸೆ ಅನ್ನೋದು ಇಂಪಾರ್ಟೆಂಟ್. ಒಳ ರಾಜಕೀಯದ ಆಟ ಪ್ರಾರಂಭ ಆಗಿರೋದು ಪ್ರಮುಖವಾಗಿ ಇಬ್ಬರ ಜೊತೆ. ಒಂದು TDP ಚಂದ್ರಬಾಬು ನಾಯ್ಡು, ಇನ್ನೊಂದು JDUನ ನಿತೀಶ್ ಕುಮಾರ್ ಜೊತೆ. ಇಬ್ಬರ ಜೊತೆ ಒಳ ಆಟ ಪ್ರಾರಂಭ ಆಗಿದೆ. ಅವರಿಬ್ಬರೇ ಕೇಂದ್ರ ವ್ಯಕ್ತಿಗಳಾಗ್ತಾರೆ ಈಗ ಗ್ಯಾರಂಟಿ. ಅವರಿಬ್ಬರೂ ಒಪ್ಪದಿದ್ದರೆ ಏನೂ ಆಗಲ್ಲ, ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಅವ್ರೇನಾದ್ರು ಇಬ್ಬರು ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹೋದರೆ ಆಗ ಏನು ಬೇಕಾದ್ರೂ ಆಗಬಹುದು, ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಅಂದ್ರೆ ಲಾರ್ಜೆಸ್ಟ್ ಪಾರ್ಟಿಗಳಲ್ಲಿ ಈಗ ಅವ್ರದ್ದು ಬಹುಮತ ಸಿಗೋದಂತಂದ್ರೆ ಅವೇ ಎರಡೇ ಪಾರ್ಟಿಗೆ ಅಂದೇ ಬರಬೇಕಾಗಿದೆ, ಅವೆರಡರಿಂದನೇ ಆಗಬೇಕಾಗಿದೆ, ಯಾವುದೂ ಆಗಲ್ಲ. ಫ್ರಮ್ ನೋವೇರ್ ಇಟ್ ವಿಲ್ ಹ್ಯಾಪನ್. ಗೌರ್ಮೆಂಟ್ ಫಾರ್ಮ್ ಮಾಡಬೇಕಂತಂದ್ರೆ ಅವರೇ ಇಂಪಾರ್ಟೆಂಟ್. ಇವಾಗ ಅವರಿಬ್ಬರೇ ಇಂಪಾರ್ಟೆಂಟ್. ಅವರಿಬ್ರು ಇಲ್ಲಿದ್ರೂ ಸರ್ಕಾರ ಆಗುತ್ತೆ, ಅಲ್ಲಿ ಹೋದ್ರೂ ಸರ್ಕಾರ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ. ಅವ್ರು ಏನ್ ಬೇಕಾದ್ರೂ ಆಗುತ್ತೆ ಅವರಿಬ್ರು. ಅವರಿಬ್ಬರ ಮಧ್ಯೆ ಅಷ್ಟು ಸೀಟ್ ಇದ್ದಾಗ. ಹೌದು, ಬಟ್ ಅದು ಲೀಡ್ ಅಲ್ಲಿ ಇದ್ದಾರೆ ಸರ್ ಅವರು. ಇನ್ನು ಆ ಲೀಡ್ ಕಡಿಮೆ ಆಗ್ಬಿಟ್ರೆ ಅವ್ರಿಗೂ ಕಷ್ಟ ಆಗ್ಬಿಡುತ್ತೆ. ಅದು ಗೊತ್ತಿಲ್ಲ. ದಟ್ ಐ ಡೋಂಟ್ ನೋ. ಸಿ NDA ಕೂಟ 275ರಿಂದ ಕೆಳಕ್ಕೆ ಬಂದು ಬಿಟ್ರೆ ಆಟೋಮೆಟಿಕಲಿ INDA ವಿಲ್ ಫಾರ್ಮ್ ದಿ ಗವರ್ನಮೆಂಟ್. ಆರಾಮಾಗಿ ಮಾಡ್ತಾರೆ. ಹೌದು, 240 INDA ರೀಚ್ ಆದ್ರೂ ಕೂಡ ಆರಾಮಾಗಿ ಗವರ್ನಮೆಂಟ್ ಫಾರ್ಮ್ ಮಾಡಕ್ಕೆ ಮಾಡಿಬಿಡ್ತಾರೆ ಸರ್. 240 ಆಗಲ್ಲ. ಅಂದ್ರೆ 18 ಅದರ್ಸ್ ಗಳಲ್ಲಿ ಯಾರನ್ನಾದ್ರೂ ಕರ್ಕೊಂಡು 260 ಆಗುತ್ತೆ. 260 ಆಗುತ್ತೆ. ಆಗ್ಲೂ ಆಗಲ್ಲ. ಅದು 12 ಕೊರತೆ ಆಗುತ್ತೆ, ಆಗಲ್ಲ ಅಲ್ವಾ? ಎಸ್. ಬಟ್ ನೆಕ್ ಟು ನೆಕ್ ಬಂದು ನಿಂತ್ಕೊಂಡ್ ಬಿಡ್ತಾರೆ ಎರಡು ಗೌರ್ಮೆಂಟ್ಗಳು. 50-50 ಆಲ್ಮೋಸ್ಟ್ 50-50 ಕೂತ್ಕೋತಾರೆ ಪಾರ್ಲಿಮೆಂಟ್ ಅಲ್ಲಿ.